ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಕಚ್ಚು ಶುಂಠಿ ಹಾಕೊಂಡು ಹಾಗಾಗಿ ತಿಂಡಿ ಎಲ್ಲ ಮಾಡಿ ಪೂಜೆ ಮಾಡಿದ್ಮೇಲೆ ಅಲ್ಲಿ ಉಜ್ಜುತ್ತಾರ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಮನೆ ಮುಂದೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲ ಮಾಡಿದೆ. ಇವತ್ತು ಗುರುವಾರ, ಜೊತೆಗೆ ರಾಯರ ಪಟ್ಟಾಭಿಷೇಕದ ದಿನ. ನಾನು 5ನೇ ಪಟ್ಟಾಭಿಷೇಕದ ದಿನ, ಹಾಗಾಗಿ ಬೇಗನೆ ಪೂಜೆ ಮಾಡಬೇಕು ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆದರೆ ವ್ಯವಸ್ಥೆ ನೋಡಿ ಹೇಗಾಗ್ಬಿಟ್ಟಿದೆ ಅಂತ. ಶುಂಠಿ ಹಾಕೋದಕ್ಕೆ ಬಂದರು ಅಂತ ಶುಂಠಿ ಚೀಲ ಎಲ್ಲ ತಗೊಂಡು ಹೋಗ್ತಾ ಇದ್ರು. ಅದರದ್ದೇ ಧೂಳು ಮಣ್ಣು ಎಲ್ಲ ಸಿಕ್ಕಾಪಟ್ಟೆ ಉದುರ್ತಾ ಇತ್ತು. ನಾನು ಕ್ಲೀನ್ ಮಾಡಿದ್ದೆಲ್ಲ ವೇಸ್ಟ್ ಆಯಿತು. ಮತ್ತು ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡಬೇಕು. ರಂಗೋಲಿ ಮೇಲೆಲ್ಲ ಬಿದ್ದು ರಂಗೋಲಿನೂ ಹಾಳಾಯಿತು. ಒಂದು ಖುಷಿ ಏನಂತಂದರೆ ಇವತ್ತು ಗುರುವಾರದ ದಿನ, ಹಾಗೆ ಸ್ಪೆಷಲ್ ಡೇ. ನಾನು 5ನೇ ರಾಯರ ಪಟ್ಟಾಭಿಷೇಕದ ದಿನ. ನಂಗೆ ಶುಂಠಿ ಹಾಕ್ತಾರೋ ತುಂಬಾ ಖುಷಿ ಇದೆ. ಅದೇನೋ ಗೊತ್ತಿಲ್ಲ, ಆ್ಯನಿವರ್ಸರಿ ಆಗಿರ್ಬೋದು, ಬರ್ತ್ಡೇ ಆಗಿರ್ಬೋದು, ಅವತ್ತೇನೇ ಬಂದರೂ ನನಗೆ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. ಈ ಸಲ ಹೊಸ ವರ್ಷ ಕೂಡ ಗುರುವಾರ ಬಂದಿತ್ತು, ಹಾಗಾಗಿ ಈ ಸಲ ನಮ್ಮದು ಆ್ಯನಿವರ್ಸರಿನೂ ಕೂಡ ಗುರುವಾರ ಬರುತ್ತೆ. 20 ಜನ ಬಂದಿದ್ದರು ಶುಂಠಿ ಹಾಕೋದಕ್ಕೆ, ಹಾಗಾಗಿ ಅವರಿಗೋಸ್ಕರ ತಿಂಡಿ ಮಾಡ್ತಾಯಿದ್ದೀನಿ. ಸಣ್ಣ ಸ್ಟವಲ್ಲೆಲ್ಲ ತಿಂಡಿ ಮಾಡ್ತೀನಿ ಅಂತಂದರೆ ಬೆಳಗ್ಗಿಂದ ಮಧ್ಯಾಹ್ನ ತನಕ ಅದೇ ಆಗಿಬಿಡುತ್ತೆ. ಹಾಗಾಗಿ ಅಷ್ಟೊಂದು ಪಜಿದಿನೇ ಬೇಡ ಅಂತ ಅಂದ್ಕೊಂಡು ದೊಡ್ಡ ಸ್ಟವಲ್ಲೇ ಮಾಡ್ತಾಯಿದ್ದೀನಿ. ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ಇಷ್ಟೊಂದು ದೊಡ್ಡದೇನು ಬೇಡ, ಸ್ವಲ್ಪ ಕಡಿಮೆ ಆಗಿದ್ದಿದ್ರೂ ಆಗೋದು. ಆದರೆ ಏನಾದ್ರೂ ಜಾಸ್ತಿ ಅದಕ್ಕೆ ಬೇಯೋದಕ್ಕೆ ಜಾಗ ಸಿಕ್ಕಿಲ್ಲ ಅಂತಂದರೆ ಹಿಂಸೆ ಆಗಿಬಿಡುತ್ತೆ ಅಂತ ಸ್ವಲ್ಪ ಫ್ರೀಯಾಗಿ ಇರಲಿ ಅಂತ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ಬೇಗನೆ ಆಗುತ್ತೆ. ನಾಳೆನೂ ಬರ್ತಾರೆ, ಇವತ್ತು ಬರ್ತಾರೆ. ಮಧ್ಯಾಹ್ನಕ್ಕೆ ಇರೋದಿಲ್ಲ, ಮಧ್ಯಾಹ್ನ ತನಕ ಇದ್ದು 2 ಗಂಟೆಗೆ ವಾಪಸ್ ಮನೆಗೆ ಹೋಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಬರ್ತಾರೆ. ಹಾಗಾಗಿ ತಿಂಡಿ ಕೊಡಬೇಕು. ಸಾಯಂಕಾಲ ತನಕ ಇದ್ದರೆ ಊಟನೂ ಕೊಡಬೇಕಾಗುತ್ತೆ. ಮಧ್ಯಾಹ್ನಕ್ಕೆ ಹೋದರೆ ಮಧ್ಯಾಹ್ನಕ್ಕೆ ಊಟ ಇರೋದಿಲ್ಲ. ಹಾಗಾಗಿ ಇವತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೆ, ಬೇಗನೆ ಆಗಿಬಿಡತ್ತೆ ಅಂತ. ಫಸ್ಟು ತಿಂಡಿ ಮಾಡಿ ತಿಂಡಿ ಕೊಟ್ಟು ಕಳಿಸಿ ನಂತರ ನಾನು ಮನೆ ಕೆಲಸ ಮಾಡಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಇದೆಲ್ಲ ಕೆಲಸ ಹಾಗೆ ಬಿಟ್ಟು ನಾನು ಬೆಳಗ್ಗೆ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಮತ್ತು ನಂಗೆ ಟೈಮ್ ಸಾಕಾಗೋದಿಲ್ಲ. ನನಗೆ ಮನಸ್ಸಿಗೆ ಎಷ್ಟು ತೃಪ್ತಿ ಅನಿಸುತ್ತೆ ಅಷ್ಟು ಹೊತ್ತು ಸಮಾಧಾನವಾಗಿ ಪೂಜೆ ಮಾಡಬೇಕು. ಅರ್ಜೆಂಟಾಗೆಲ್ಲ ಮಾಡಿದರೆ ನಂಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ತಿಂಡಿ ಕೆಲಸ ಮುಗಿಸಿದ್ರೆ ಆಮೇಲೆ ನಾನು ಯಾರೂ ಮಧ್ಯಾಹ್ನ ತನಕ ಡಿಸ್ಟರ್ಬ್ ಮಾಡಲ್ಲ. ಹಾಗಾಗಿ ಆ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡೆ. 2 ಹತ್ರನೂ ವಾಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನೀರು ರೋಡಿಗೆ ಹೋಗ್ತಾ ಇತ್ತು ಅಂತ ಅಲ್ಲೂ ವಾಲ್ ಆಫ್ ಮಾಡಿದ್ದಾರೆ, ಮನೆ ಹತ್ರನೂ ಆಫ್ ಮಾಡಿದ್ದಾರೆ. 1 ನಿಮಿಷ ಮತ್ತೆ ನೆನಪಾಗಿ ಅದೇ 10 ಸೆಕೆಂಡಿಗೆ ವಾಪಸ್ ತಿರುಗಿದ್ದಾರೆ. ಅಷ್ಟರಲ್ಲಿ ಬಡ್ಡನ್ನು ಕಿತ್ಕೊಂಡು ಈ ಥರ ನೀರೆಲ್ಲ ವೇಸ್ಟಾಗಿ ಅದೊಂದು ಕೆಲಸ ಜಾಸ್ತಿ ಆಯಿತು. ಹಲಸಿನ ಮರ ಎಷ್ಟು ಚೆನ್ನಾಗಿದೆ, ಹಲಸಿನನ್ನು ಬಿಟ್ಟಿದೆ ಅಂತಂದರೆ ಕೆಳಗಡೆ ಇರೋದನ್ನು ಲಡ್ಡುನೇ ಕಿತ್ಕೊಳ್ಬೋದು, ಅಷ್ಟು ಕೆಳಗೇನೆ ಬಿಟ್ಟಿದೆ. ಹಾಗೆ ತಿಂಡಿ ಎಲ್ಲ ಮಾಡಿಕೊಂಡು ಇವಾಗ ತೋಟಕ್ಕೆ ಬಂದ್ವಿ. ನೀನು ತಿಂಡಿ ಕೊಟ್ಟು ಬರುವಂತೆ ಬಾ ಅಂತ ಕರ್ಕೊಂಡು ಹೋಗಿದ್ರು. ನಾನು ಹೇಗೆ ಆಗ್ತಾಯಿದ್ದಾರೆ ನೋಡೋಣ ಅಂತ ಅಂದ್ಕೊಂಡು ತೋಟಕ್ಕೆ ಹೋದೆ. ಅವರಿಗೆ ತಿಂಡಿ ಎಲ್ಲ ಬಡಿಸಿ ವಾಪಸ್ ನಾನು ಮನೆಗೆ ಹೋಗ್ತೀನಿ. ಇವತ್ತು ಜಾಸ್ತಿ ಹೊತ್ತು ನಾನು ತೋಟದಲ್ಲಿ ಇರೋದಿಲ್ಲ. ನನಗೆ ಮನೇಲೇ ಕೆಲಸ ಸಿಕ್ಕಾಪಟ್ಟೆ ಇದೆ. ಇವಾಗಂತೂ ಫ್ರೀಯೇ ಇಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಇವತ್ತು ಫಸ್ಟು ಪೂಜೆ ಮಾಡಬೇಕಿತ್ತು, ಹಾಗಾಗಿ ತಿಂಡಿ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಈ ತೋಟ ಎಲ್ಲ ನೋಡಿದರೆ ನಮ್ದು ಅಂತ ಅನಿಸುತ್ತೆ. ಯಾಕೆಂತಂದರೆ ಯಾವಾಗಲೂ ಇದ್ರೊಳಗೆ ನೇಪಿಯರ್ ಇತ್ತು. ನಂದು ಫಸ್ಟು ಯಾವಾಗಲೂ ಇದಕ್ಕೆ ಹಸು ಕೊಡ್ತಾಯಿದ್ದು. ಇದಕ್ಕೆ ಬರೋದು ಯಾವುದಾದ್ರೂ ಮರಕ್ಕೆ ಹಸು ಕೊಟ್ಟೋದು, ಮನೆಗೆ ಹೋಗೋದು, ಯಾವಾಗಲೂ ಮೇವಿರೋದು. ಮೇವೇ ಇಲ್ಲ ಅಂತನೂ ಆಗಿಲ್ಲ, ಅಷ್ಟು ಮೇವಿರೋದು. ಇವಾಗ ಸ್ವಲ್ಪ ಬಿಟ್ಕೊಂಡು ಎಲ್ಲ ಖಾಲಿ ಮಾಡಿದ್ದಾರೆ. ಸರೇಜ್ ಮೇವಿತೆ, ಒಣಮೇವಿತೆ, ಹೇಗೋ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ತಿಂಡಿಗೆ ಬಂದರು, ಕೂತ್ಕೊಂಡಿದ್ರು. ಅವರಿಗೆಲ್ಲ ತಿಂಡಿ ಬಡಿಸಿ ಎಲ್ಲ ಆದಮೇಲೆ ವಾಪಸ್ ನಾನು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲೆಲ್ಲ ಟೈಮ್ ಆಗಿಬಿಟ್ಟಿತ್ತು. ಇನ್ನೊಂದು ಸಲ ಮೇವು ಹಾಕೋಗೋಣ, ಮತ್ತು ಮಧ್ಯಾಹ್ನ ತನಕ ಇವ್ರದ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಅಂದ್ಕೊಂಡು ಮೇವು ಹಾಕೋಗೋಣ ಅಂತ ಅಂದ್ಕೊಂಡು ಬಂದೆ. ಬೆಳಗ್ಗೆ ಒಂದು ಸಲ ಹಾಕಿದ್ದೆ, ಅಲ್ಲೇ ತಿಂದು ನಿಂತ್ಕೊಂಡು ಖಾಲಿ ಮಾಡ್ಕೊಂಡು ನಿಂತಿದ್ದು. ಹಾಗಾಗಿ ಇನ್ನೊಂದು ಸಲ ಹಾಕಿ ಹೋಗ್ತೀನಿ. ಈಗ ಇನ್ನೊಂದು ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ. ಮನೆ ಗುಡಿಸಿ ಒರೆಸಿ ಎಲ್ಲದೂ ಕೂಡ ಆಯಿತು. ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ಇದರಲ್ಲಿ ಜಾಸ್ತಿ ನಾನು ವಿಡಿಯೋ ಏನು ಪೂಜೆದ್ರ ಬಗ್ಗೆ ಜಾಸ್ತಿ ಹಾಕಲಿಲ್ಲ. ಒಂದೇ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕೆಂತಂದರೆ ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ.
ಕರೆಂಟ್ ಇರಲಿಲ್ಲ, ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ನನ್ನ ವ್ಯೂವರ್ಸ್ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ರಾಯರ ಪೂಜೆ ವೀಡಿಯೋಸ್ ಹಾಕಿ ನಮಗೆ ನೀವು ಪೂಜೆ ಮಾಡೋದು ನೋಡೋದು ಇಷ್ಟ ಅಂತೆಲ್ಲ ಹಾಕಿದ್ರಿ. ಹಾಗಾಗಿ ವಿಡಿಯೋ ಹಾಕಲೇಬೇಕು ಅಂತ ಅಂದ್ಕೊಂಡು ಕರೆಂಟ್ ಇಲ್ಲ ಅಂತಂದ್ರೂ ವಿಡಿಯೋ ಮಾಡ್ತಾಯಿದ್ದೀನಿ. ರಾಯರ ಬಗ್ಗೆ ಏನು ಹೇಳಿ, ಅವರೊಂದು ಅದ್ಭುತವಾದಂತಹ ಶಕ್ತಿ. ತಂದೆ ತಾಯಿ ಸ್ಥಾನದಲ್ಲಿ ಅವರು ಇಲ್ಲಿದ್ದಾರೆ. ನನ್ನ ಪ್ರತಿ ಮಾತಿಗೂ ಸ್ಪಂದಿಸ್ತಾರೆ. ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಂಬಿರೋರನ್ನ ರಾಯರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಇವತ್ತಂತೂ ಬೆಳಗ್ಗೆಯಿಂದ ಮಧ್ಯಾಹ್ನ ಪೂಜೆ ಆಗೋವರೆಗೂ ಕೂಡ ಫೋನಲ್ಲಿ ಸಾಂಗ್ ಓಡ್ತಾನೆ ಇತ್ತು ರಾಯರ್ದು. ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇತ್ತು. ಅದರಲ್ಲೂ ಅವ್ರು ಹೂ ಕೊಟ್ಟರು ಅಂತಂದರೆ ಇಡೀ ದಿನ ಎನರ್ಜಿ ಇರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ರಾಯರ 405ನೇ ಪಟ್ಟಾಭಿಷೇಕದ ದಿನ. ಇವತ್ತಿನ ದಿನ ತುಂಬಾ ರಾಯರ ಮಕ್ಕಳಿಗೆ ಎಲ್ರಿಗೂ ಕೂಡ ಸ್ಪೆಷಲ್ ಅಂತ ಅನಿಸುತ್ತೆ. ವರ್ಧಂತಿ ಆಗಿರಬಹುದು, ರಾಯರ ಈ ಥರ ಪಟ್ಟಾಭಿಷೇಕ ಮಹೋತ್ಸವ ಆಗಿರಬಹುದು. ರಾಯರ ವಿಶೇಷ ದಿನಗಳು ಏನಿದೆ ಎಲ್ಲರಿಗೂ ಕೂಡ, ರಾಯರ ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬಾ ಸ್ಪೆಷಲ್. ಅದರಲ್ಲಿ ನನಗೂ ಕೂಡ ಇವತ್ತು ತುಂಬಾ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ಪೂಜೆ ಆಯಿತು. ಆದರೂ ಪರವಾಗಿಲ್ಲ, ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಏನಮ್ಮ ನೆರಳಲ್ಲಿದೆಯಾ? ಇವತ್ತೇನಮ್ಮ ಸ್ಪೆಷಲು? ರಾಯರ ಏನು ಪಟ್ಟಾಭಿಷೇಕದ ದಿನ. 24ನೇ ತಾರೀಕು ರಾಯರದು ಬರ್ತಡೇ. ಗೊತ್ತಾ? ನೀನು ಸೆಲೆಬ್ರೇಟ್ ಮಾಡ್ತೀಯಾ? ನಾನು ನೋಡು, ಅದೆಲ್ಲ ನೋಡು, ಎಲ್ಲೋ ಮಾತಾಡ್ತೀಯಲ್ಲ. ನೀನು ಸೆಲೆಬ್ರೇಟ್ ಮಾಡ್ತೀಯಾ? ರಾಯರ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀಯಾ? ನಾನು ಮಾಡ್ತೀನಿ. ನೀನು ಹೆಂಗೆ ಮಾಡ್ತೀಯಾ? ನೀನೇ ಕೇಕ್ ಕಟ್ ಮಾಡ್ತೀಯಾ? ಕೇಕ್ ಎಲ್ಲ ಕಟ್ ಮಾಡೋಂಗಿಲ್ಲ, ಪೂಜೆ ಮಾಡಬೇಕು. ಕರೆಂಟ್ ಬಂತು, ಬಾ. ನೈವೇದ್ಯಕ್ಕೆ ಅಂತಹ ಹಾಲು ಪಾಯಸ ಮಾಡಿದ್ದೆ. ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ರಾಯರ ಪೂಜೆ ಮಾಡಿ ಅಲಂಕಾರ ಮಾಡಿ ಅವ್ರನ್ನ ನೋಡೋದೇ ಒಂಥರ ಖುಷಿ ಅಂತ ನನಗನ್ಸುತ್ತೆ. ಇವತ್ತು ತುಂಬ ಕೆಲಸ ಇದ್ದಿದ್ದರಿಂದ ಮಠಕ್ಕಂತೂ ಹೋಗೋದಕ್ಕಾಗಲಿಲ್ಲ. ಇನ್ನೊಂದು ದಿನ ಹೋಗ್ತೀನಿ ಫ್ರೀ ಆದಮೇಲೆ. ರಾಯರಿಗೆ ಮನೇಲೇ ಪೂಜೆ ಮಾಡಿ ಎಲ್ಲದೂ ಕೂಡ ಆಯಿತು. ನೈವೇದ್ಯಕ್ಕಿಟ್ಟು ಎಲ್ಲ ಆಯಿತು. ಇವತ್ತಿನ ಪೂಜೆ ಈ ಥರ ಇತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಸಂಜೆ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಹಿಂದೆ ಹಸ್ಗಳ ಹತ್ರ ಬಂದಿದ್ದೆ ಮೇವಾಕಿ ಹೋಗೋಣ ಅಂತ. ನೋಡಿ ಹೇಗಿರುತ್ತೆ ಸೌಂಡು ಅಂತ. ಇವತ್ತು ಶುಂಠಿ ಹಾಕೋಕ್ಕೆ ಬಂದಿದ್ದರು. ಹಾಗಾಗಿ ತಿಂಡಿ ಎಲ್ಲ ಮಾಡಿ ಕೊಟ್ಟು ಕಳಿಸಿ ನಾನು ಹೋಗಿದ್ದೆ, ತಿಂಡಿ ಕೊಟ್ಟು ಬಂದೆ. ಈಗ ಮತ್ತೆ ನಾಳೆನೂ ಕೂಡ ಬರ್ತಾರೆ. ಇವತ್ತು ಆಗಿಲ್ಲ, ಹಾಗಾಗಿ ನಾಳೆನೂ ಬರ್ತಾರೆ. ನಾಳೆ ಏನು ತಿಂಡಿ ಮಾಡೋದು ಅಂತ ಇವಾಗಿಂದಲೇ ಯೋಚನೆ ಮಾಡ್ತಾಯಿದ್ದೆ. ಒಂದು 20 ಜನ ಬರ್ತಾರೆ. ಹಾಗಾಗಿ ರೈಸ್ ಐಟಮೇ ಮಾಡಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪಲಾವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ತರಕಾರಿ ತರೋದಕ್ಕೆ ಹೇಳ್ಬೇಕು. ಶೀತಕ್ಕೆಲ್ಲ ಮುಖ ಸ್ವಲ್ಪ ಜೋವಾದಂಗಿತ್ತು. ಇವಾಗ ಕಡಿಮೆ ಆಗಿದೆ. ಸಿಕ್ಕಾಬಟ್ಟೆ ತಲೆನೋವಿತ್ತು. ಹೇಗೆ ಅಂತಂದರೆ ಬಗ್ಗಿದ್ರೆ ತಲೆ ಬಿದ್ದೋಗುತ್ತೇನೋ ಅನ್ನೋ ಅಷ್ಟು ತಲೆನೋವು ಬರ್ತಾಯಿತ್ತು. ಬಟ್ ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ವಯಸ್ಸು ಕೂಡ ಸರಿ ಆಗ್ತಾ ಇದೆ. ತಲೆನೋವು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಪೂರ್ತಿ ಹುಷಾರಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಬೆಟರ್ ಆಗಿದ್ದೀನಿ. ಬೇಗ ಹುಷಾರಾಗಿ ಅಂತೆಲ್ಲ ಹಾಕಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇವಾಗ ಚೆನ್ನಾಗಿದ್ದೀನಿ. ಮನೆ ಕೆಲಸ ಎಲ್ಲ ಮಾಡಿ ತಿಂಡಿ ಕೊಟ್ಟು ಬಂದು ಪೂಜೆ ಮಾಡಿ ಅಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಫೀಲ್ ಆಗ್ತಾಯಿತ್ತು. ಹಾಗಾಗಿ ಒಂದು 1/2 ಅವರ್ ಸುಮ್ಮನೆ ಕೂತಿದ್ದೆ, ರೆಸ್ಟ್ ತೊಗೊಂಡೆ. ಒಂದು ಎಡಿಟಿಂಗ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡೆ. ನೀರು ಕುಡಿಸೋ ಟೈಮ್ ಆಯಿತು. ಹಾಗಾಗಿ ಮತ್ತೆ ನೀರು ಕುಡಿಸಿ ಹೋಗೋಣ ಅಂತ ಅಂದ್ಕೊಂಡು ಹಿಂದೋಗಿ ಬಂದೆ ತೋಟಕ್ಕೆ. ನೀರೆಲ್ಲ ಕುಡಿಸಿ ಇನ್ನೊಂದು ಸಲ ಮೇವು ಹಾಕಿ ವಾಪಸ್ ಮತ್ತೆ ಮನೆಗೆ ಹೋಗ್ತೀನಿ. ಪೂಜೆ ಮಾಡಿದ್ಮೇಲೆ ಅಲ್ಲಿ ಉಜ್ಜುತ್ತಾರ. ಫಸ್ಟ್ ಮುಖ ತೊಳ್ಕೊಂಡು ಆಮೇಲೆ ಪೂಜೆ ಮಾಡೋದು. ಎಲ್ಲಿ ತೊಗೊಂಡಿದ್ಯಾ? ಹಾಂ, ಏನು ಆಟ ಅದು? ಹಂಗೆಲ್ಲ ತಿರುಗ್ತೈತಾ? ಹೂ ಥರ ಬಿದ್ದೋಗ್ತೀಯಾ? ತಲೆ ತಿರುಗುತ್ತ ಥರ ಮಾಡಿದೆ ಬಂಗಾರಿ. ಏನಮ್ಮ ನೋಡಮ್ಮ, ಏನು ನೋಡೋಣಮ್ಮ? ಸೂಪರ್. ನೋಡ, ಅಕ್ಕ ಕಸ ಹೊಡಿತಿದ್ದಾಳೆ. ನೀನು ಯಾವಾಗ ಕಸ ಗುಡಿಸೋದು? ಮುಂದಿನ ವರ್ಷ ಗುಡಿಸ್ತೀಯಾ? ನಿಜ ಗುಡಿಸ್ತೀಯಾ? ಬೇಡ, ಈ ವರ್ಷನೇ ಗುಡಿಸ್ಬಾ. ಬಾಯ್ ಮಾಡು. ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಎಲ್ಲ ಆಯಿತು. ನಾಳೆಗೆ ತರಕಾರಿ ತರೋದಕ್ಕೆ ಹೇಳಿದ್ದೆ, ಪಲಾವ್ ಮಾಡೋದಕ್ಕೆ ಅಂತ. ತರಕಾರಿ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದಾರೆ. ನೈಟೇ ಕಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಏನು ಮಾಡೋದು ಅಂದ್ಕೊಂಡು ಸುಮ್ಮನಾದೆ.
ಮೊಳಕೆ ಕಾಳು ನೆನೆಸಿಟ್ಟಿದ್ದೆ, ಮೊಳೆ ಹುರುಳಿಕಾಳು ಅದರದ್ದೇ ಸಾಂಬಾರು ಮಾಡ್ತಾಯಿದ್ದೀನಿ. ನಂಗೆ ಈ ಥರ ಮಾಡಿದರೆ ಸಾಂಬಾರು ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತರಕಾರಿ ಸಾಂಬಾರ್ಗಾದ್ರೂ ಮೊಳಕೆ ಹುರುಳಿಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ, ಅಥವಾ ಅದರದ್ದೇ ಸಪ್ರೇಟ್ ಸಾಂಬಾರು ಮಾಡಿದ್ರೂ ಚೆನ್ನಾಗಿರುತ್ತೆ. ಇವತ್ತು ಅದರದ್ದೇ ಸಪ್ರೇಟ್ ಸಾಂಬಾರು ಮಾಡ್ತಾಯಿದ್ದೀನಿ. ಕಾಳು ಜಾಸ್ತಿ ಇತ್ತು ಹಾಗಾಗಿ. ಇದು ಖಾರ ಕಲಸಿ ಸಾಂಬಾರು ಮಾಡೋದು ಅಂತ ಅಂತಾರೆ. ಇದೇನೋ ಒಂಥರ ಡಿಫ್ರೆಂಟ್ ಟೇಸ್ಟು, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕೋ ಗೊತ್ತಿಲ್ಲ, ಈ ಸಾಂಬಾರು ಜೊತೆಗೆ ಬಜ್ಜಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮೆಣಸಿನ್ಕಾಯಿ ಇತ್ತು, ಅದರದ್ದೇ ಬಜ್ಜಿ ಮಾಡಿದೆ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೂಟೀನ್ ಈ ಥರ ಇತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕಂಟೆಂಟ್ ಮೇಲೆ ವೀಡಿಯೋಸ್ ಇಷ್ಟ ಆಗುತ್ತೆ, ಯಾವ ಕಂಟೆಂಟ್ ಮೇಲೆ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಅದ್ರ ಮೇಲೆ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.